ಸಮೋಸ ಈ ಥರನೂ ಮಾಡಬಹುದಾ? ಆಲ್ಮೋಸ್ಟ್ ಅಲ್ಲಿ ರೌಂಡ್ ನೋಡಿರ್ತೀರಿ, ಚೌಕ್ ನೋಡಿರ್ತೀರಿ, ಟ್ರಯಾಂಗಲ್ ನೋಡಿರ್ತೀರಿ, ಸ್ಕ್ವೇರ್ ನೋಡಿರ್ತೀರಿ. ಇಷ್ಟೇನಾ ಕುದ್ದವಿಲ್ಲಿ ಕರೆಕ್ಟ್ ಆಗಿ. ಸರಿ ಹಿಂದಕ್ಕೆ ಬಾ, ಹಿಂದಕ್ಕೆ ನಾ ಕಾಣಾಗತ್ತೀನ ಇದ್ರೊಳಗ ಇದು ಇನ್ನ ಕರ್ಕಿ ತೆಗ್ದಿಲ್ಲ ಮತ್ತೆ ಉಳಾಗಿಲ್ಲ ಜೊಂಡಿಗೆ ನೋಡಿ ಮತ್ತದ್ರಾಗ ದಬಾಸ್ ಏನಿರುತ್ತೆ ಈ ಸಲ ಹಚ್ಬೇಕು. ಎಸ್ ಈ ಥರ ಆಗ್ಬೇಕು. ಸ್ವಲ್ಪ ಇನ್ನ ಸ್ವಲ್ಪ ಸಣ್ಣ ಮಾಡೋಣ ಬೇಡ, ನಾರ್ಮಲ್ ತಿನ್ನಿ. ಆಹಾ ಹೆವಿ ಕ್ರಿಸ್ಪಿ. ಗುರುವೆ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಹೋಗಿದ್ರಿ ಹೋಗಿದ್ರಿ. ಇವತ್ತು ರೈಲ್ ನೋಡ್ಬೇಕಾದ್ರು ಒಂದು ಕ್ರೇಜಿ ಸಮೋಸ ಈ ಥರನೂ ಮಾಡಬಹುದಾ ಅಂತ. ಸಮೋಸ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ರೌಂಡ್ ನೋಡಿರ್ತೀರಿ, ಚೌಕ್ ನೋಡಿರ್ತೀರಿ, ಟ್ರಯಾಂಗಲ್ ನೋಡಿರ್ತೀರಿ, ಸ್ಕ್ವೇರ್ ನೋಡಿರ್ತೀರಿ, ಯಾವ್ಯಾವ ನೋಡಿರ್ತೀರಿ. ಆದರೆ ಕರ್ವ್ ಅಂದರೆ ನಿಮ್ಗೆ ಹೇಳೋದ ಅವಶ್ಯಕತೆ ಅಂದರೆ ಹೇಳೋದೇ ಈಗ ಬೇಡ, ಮಾಡಿ ತೋರ್ಸಮಂತಂದು ಅನಾಹುತ ಜಲ್ಲಿ ಆಗೋದಿದು. ಅಕಸ್ಮಾತ್ ಮನೆ ಪಲ್ಯ ಗಿಲ್ಲೆ ಉಳಿದಿದ್ರು, ಚಪಾತಿ ಹಿಟ್ಟು ಏನಾರು ಉಳಿದಿದ್ದು ಅಂದರೆ ಇದು ಮಾಡಿದ್ರೆ ಅನಾಹುತ ಅಟ್ರಾಕ್ಷನ್ ಒಂದು ಪ್ಲಸ್, ನೋಡೋಕ್ಕೂ ಚಲೋ ಕಾಣುತ್ತೆ, ತಿನ್ನೋದಾಗುತ್ತೆ. ಈಗ ಆಲ್ಮೋಸ್ಟ್ ಎಲ್ಲ ಆಲೂಗಡ್ಡೆ ನನ್ನ ಫೇವ್ರೆಟ್ ಅದಕ್ಕೆ ಅಂಥ ರೆಸಿಪಿನೇ ನಮಗೆ ಬರ್ತಾವೆ. ಅದಕ್ಕೆ ಎಲ್ಲ ಕುದಿಸಿ ಇಟ್ಟೈತಿ. ಏನು ಮಾಡ್ತೀನಿ ಅಂತಂದು ಪಟ್ ನೋಡ್ರಿ, 2 ನಿಮಿಷದ್ದು ಪಟ್ ನೋಡೋಣ. 2 ನಿಮಿಷ ಅಂತಂದಿರ್ತೀನಿ, ಅದು ವೀಡಿಯೋ ಆಲ್ಮೋಸ್ಟ್ ಅಲ್ಲಿ 9 ನಿಮಿಷ ಆಗಿರುತ್ತೆ. ಬಿಕಾಸ್ ಆಫ್ ಸ್ವಲ್ಪ ಮಾತಾಡೋ ಅವು ಇರ್ತವೆ ಎಕ್ಸೆಟ್ರಾ. ಈಗ ಅನ್ನಕ್ಕೆ ಅವಾಗ ಆಕಳಿಸಾಗತ್ತಾಳ್ರಿ. ಈಗ ಸೀದಾ ಹೋಗೋದೈತಿ, ಮಾಡೋದೈತಿ. ಅವಾಗೇ ನಾ ಹೇಳಿದ್ದೆ ಅನ್ನಕ್ಕೆ ಅವರು ಈಗ ಆಲೂಗಡ್ಡೆಯನ್ನು ಕುದಿಸಿ ಇಟ್ಕೊಂಡ್ಬಿಟ್ರೆ. ಇಷ್ಟೇನಾ ಕುದ್ದವಿಲ್ಲಿ ಕರೆಕ್ಟ್ ಆಗಿ. ಎಸ್ಗೆಸ್ ಇದನ್ನ ಸಿಪ್ಪಿ ಸುಲದೈತಿ. ಒಂದೊಂದು ಸ್ಟೆಪ್ ತೋರಿಸ್ಬಿಡ್ತೀನಿ. ಈಗ ಅಲ್ಲಿನೂ ಏನೈತೆ ಚಪಾತಿ ಹಿಟ್ಟು ಅವಾಗ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಈಗ ಪಟ್ ಮಾಡೋದೈತಿ. ಲಕ್ಷ್ಯ ಸ್ವಲ್ಪ ನಿಯರ್ ಬೈ ಒಂದು ಸಣ್ಣ ಕಾಲ್ ಬಂದಿತ್ತು, ಅದಕ್ಕೋಸ್ಕರ ನಮ್ಮ ಮಮ್ಮಿ ವಿಡಿಯೋ ತೋರಿಸಿದ್ದೆ. ಅಷ್ಟೊತ್ತಿಗೆಲ್ಲ ಸ್ಮ್ಯಾಶ್ ಮಾಡಿದ್ರು. ಏನೈತಿ ಈ ಥರ ಸ್ಮ್ಯಾಶ್ ಮಾಡಿಬಿಡ್ಬೇಕು. ಇದಾದ್ಮೇಲೆ ಗೈ ಸಿಂಪಲ್ ಇದಕ್ಕೆ ನಿಮ್ಗೆ ಇಂಗ್ರೀಡಿಯೆಂಟ್ಸ್ ಆದಂಥ ಕಾರ್ನ್ಫ್ಲೋರ್ ಇಲ್ಲ ನಮ್ಮ ಮನ್ಯಾಗ. ಏನು ಯಾವ್ದು ಹಾಕ್ತಂದಲ್ ಅಕ್ಕಿ ಹಿಟ್ಟು ಅಂತ ಅನ್ನಕತ್ತ. ಇದಕ್ಕೆ ಈ ಕಾರ್ನ್ಫ್ಲೋರ್ ಅಂದ ನಾವು ವಿಡಿಯೋದಾಗ ಅವ ಕಡ್ಲಿ ಹಿಟ್ಟು ಬಜ್ಜಿ ಕರಿಬೇಕು. ಅದು ಸ್ಟಫಿಂಗ್ ಇದನ್ನ ಯಾಕೆ ಕರಿತಿ? ಅದು ಮೇನ್. ಇದು ನಾರ್ಮಲ್ ಗೈಸ್ ಏನಿಲ್ಲ, ಸಿಂಪಲ್. ಇದೇನೈತಿ ಇದು ಪಲ್ಯ ಗಚಾರ ಮಾಡ್ಕೋಬೇಕು. ಹಂಗಂತಂದು ಒಗ್ಗರಣೆ ಎಲ್ಲ ಈಗ ಸ್ವಲ್ಪ ಮಸಾಲ, ಖಾರ, ಉಪ್ಪು, ಹುಳಿ, ಗರಂ ಮಸಾಲ ಅದು ಇದು ಹಾಕೋದು. ಅವನು ವಿಡಿಯೋದಾಗ ಇಟ್ಟಾದಂಥ ಕಾರ್ನ್ಫ್ಲೋರ್ ಹಾಕ್ಯಾನ. ಅದು ಹಾಕಿ ನಾರ್ಮಲ್ ಇದನ್ನ ಪಲ್ಯ ಗಚಾರ ರೆಡಿ ಆಗುತ್ತೆ. ಈಗೇನು ಪಾನಿಪುರಿಗೆ ನಾವು ಹೆಂಗೆ ಒಳಗಡೆ ಆಲೂಗಡ್ಡೆ ಸ್ಟಫಿಂಗ್ ಹಿಂಗೆ ಮಾಡ್ತೀವಲ್ಲ ಆ ಥರ ರೆಡಿ ಆಗುತ್ತೆ. ಇದು ಅದ್ರಾಗ ತುಂಬದೈತಿ. ಇದ್ರಾಗ ಮೇನ್ ಇರೋದು ಕಟ್ಟಿಂಗು ಪ್ಲಸ್ ಕರ್ವ್ ಮಾಡೋದೈತೆ. ಅದು ನಿಮ್ಗೆ ತೋರಿಸ್ತೀವಿ. ನಾನು ಹಾಕ್ತೀನಿ. ಈಗ ಫಸ್ಟ್ ಸ್ಮ್ಯಾಶ್ ಆದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣಕತ್ತಾರ ನಮ್ಮ ಮೇಡಮ್ ಅವರು. ಹಾಕಿ ಮತ್ತೇನು ಖಾರ, ಉಪ್ಪು. ನಮಗೆ ಇನ್ನೊಂದು ಏನಂದ್ರೆ ನಾವು ಪಲ್ಯದಾಗ ಸ್ವಲ್ಪ ನಿಂಬೆಹಣ್ಣನ್ನು ಸೇರಿಸ್ಕೊಂತೀವಿ. ಅದು ನಮ್ಮ ಕಡೆ ನಾನು ಅಂದರೆ ಏನು ಮಾಡಿದ್ರು ಸ್ಪೆಷಲ್ ಅದೊಂದು. ಸ್ವಲ್ಪ ಇದೆ ಇವತ್ತು ಮಜ್ಜಿಗೆ ಮೆಣಸಿನ್ಕಾಯಿ ಕರ್ದರ್ ಗೈಸಿಗೆ. ಇದನ್ನು ಸ್ವಲ್ಪ ಸಣ್ಣ ತುಂಡು ಮಾಡಿ ಇದ್ರಾಗ ಹಾಕೋಣ. ಅದನ್ನು ಸ್ವಲ್ಪ ಅನಾಹುತ ಇದು ಬರುತ್ತೆ. ಸ್ವಲ್ಪ ಖಾರ ಇರಲಿ ಅನ್ನಕ ಸ್ವಲ್ಪ ಖಾರ ಬೇಡ ಬಿಡು, ಇದೆ ಇರಲಿಲ್ಲ ಸಾಕು. ಎರಡು ಸಾಕು ಮೀ ಹಾಕಂದ್ರಂಗೆ ಇದು ಮಾಡೋದು. ಎಸ್ಗೆಸ್ ಇದನ್ನು ಸ್ವಲ್ಪ ಕತ್ರಿಲಿಂದ ಈಗ ಕಟ್ ಮಾಡ್ತೀನಿ. ಆನಾತ ಸರಿ ಹಿಂದಕ್ಕೆ ಬಾ, ಹಿಂದಕ್ಕೆ ನಾ ಕಾಣಾಗತ್ತೀನಿ ಎಸ್ಗೆಸ್. ಇದು ಈಗ ಸಣ್ಣ ಕಟ್ ಮಾಡಾಕತ್ತೀನಿ. ಹಿಂಗೆ ಹತ್ರ ತಂಬಮ್ಮಿ ಇದು ತೋರಿಸ್ಬಾ. ಇನ್ನು ಹತ್ರ ತೋರ್ಸೇಕ್ಷನ್ ಸ್ವಲ್ಪ ಹಿಂಗೆ ಮ್ಯಾಗ್ ಮಾಡ ಹಿಂಗೆ. ಹಿಂಗೆ ಎಸ್ಗೆಸ್ ಈಗ ಸಣ್ಣಾಗಿ ಕತ್ತರ್ಲಿಂದ ಮಜ್ಜಿಗೆ ಮೆಣಸಿನ್ಕಾಯಿ ಅಂದರೆ ನಮಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಏನಂತಾರೆ ಅನ್ನೋದಕ್ಕೆ ಫ್ಲೇವರ್ ಬರಲಿ. ಇನ್ನೊಂದು ನಮ್ಮ ಮಮ್ಮಿಯವ್ರದ್ದು ರಿಟೈರ್ಮೆಂಟ್ ಐತಿ. ಎಸ್ ಈಗ ಒಂದು ಮಜ್ಜಿಗೆ ಮೆಣಸಿನ್ಕಾಯಿ ಕಟ್ಟಾಯಿತು. ಅದಾದಮೇಲೆ ಇದು ಸ್ವಲ್ಪ ಏನಮ್ಮ ಇದು ಕೊತ್ತಂಬರಿ ತೊಳೆದಿಲ್ಲ ಮೇನೆ. ಎಸ್ ಇದು ಕೊತ್ತಂಬರಿನ ಇದು ಮಾಡ್ಕೊಂಡ್ವಿ. ಆರ್ಗಿನೋ ಏನಂತಾರೆ ಇದು ಪಿಜ್ಜಾದಾಗ ಸಿಗುತ್ತಲ್ಲ, ಆರ್ಗಿನೋ ಏನೋ ಅಂತಾರಲ್ಲ, ಪಿಜ್ಜಾ ಮೇಲೆ ಹಾಕ್ತಾರಲ್ಲ. ಇದ್ರೊಳಗೆ ಇದು ಇನ್ನೂ ಕರ್ಕಿ ತೆಗ್ದಿಲ್ಲ ಗೈಸ್. ಇದೇನು ಇದು ಗೈಸ್ ನಮ್ಮ ಮನೆಗೆ ನೋಡ್ರಿ. ಇದು ಯಾವುದಿದು ಪನ್ನೀರ್ ಬಟರ್ ಮಸಾಲ. ಇದನ್ನ ಹಾಕ ಪನ್ನೀರ್ ಬಟರ್ ಮಸಾಲ. ಅಂದರೆ ನಿಮಗೆ ಏನೇನು ಮಸಾಲ ಬೇಕು ನಿಮ್ಮ ಮರ್ಜಿ. ಎಕ್ಸ್ಪೈರ್ ಆಗೈತೆ ನೋಡಿ. ಎಸ್ ಇದು ಸ್ವಲ್ಪ ಏನಂತಾರೆ ಇದು ಹಾಕಿ ಇದೊಂದು ಸ್ವಲ್ಪ ಉದುರ್ಸ್ಮಿ. ಇದು ಮಿಡಲ್ ಕ್ಲಾಸ್ ಅನ್ನೋದು ಎದ್ದೆ ತೋರ್ಸಾಗತ್ತ. ಅದನ್ನ ಕಟ್ ಮಾಡಿ ಅದ್ರ ಕೈ ಹಾಕಿ ಈಗ ಹಾಕಿ ಮತ್ತು ಉಳಾಗಿಲ್ಲ ಜೊಂಡಿಗೆ ಅದನ್ನು ನೋಡಿ ಮತ್ತದ್ರಾಗ ಹಾಕ್ ಶಿವ ಅಷ್ಟೇ ಐತಿ ಅದು. ಬಿಡು ಈಗ ಇದೊಂದು ಹಾಕ್ಬಿಡು ಆರ್ಗಿನ. ಎಸ್ಗೆಸ್ ಇದಾದ್ಮೇಲೆ ಸೀರೆ ಕಲ್ಸ್ಕೊಳೋದೈತ್ರಿ. ಕಲ್ಸ್ಕೊಂಡಾಗ ಮ್ಯಾಗ ಒಂದು ಎರಡನೇ ಒಂದು ಇದು ಹಾಕ್ಬಿಡ್ತೀವಿ ನಾವು. ಏನೋ ನಿಂಬೆಹಣ್ಣು ಹಿಂಡಿ ಬಿಡ್ತೀವಿ. ಆರ್ಗಿನ ಹಾಕಿ ಅದು ಇದು ಹಾಕ್ಕೊಂಡು
ಈಗ ಸೀದಾ ಲಟ್ಸೋದು ಕಟ್ ಮಾಡೋದು ನಿಮ್ಗೆ ತೋರಿಸ್ತೀನಿ ಅದ್ರ ಮೇಲೆ ಲಟ್ಸ್ಕೊ ಮನೆ ಕಾನ್ಫ್ಲವರ್ ಇಲ್ಲ ಸ್ವಲ್ಪ ಹಾಕಾಕತ್ತಾರ ಸುಮ್ಮನೆ ಬಿಡು ಓಲಿ ಬಿಡು ಇಷ್ಟೇ ಹಾಕಿ ಸುಮ್ಮನೆ ಅಂದರೆ ಹಾಕೋದು ಅವಶ್ಯಕತೆ ಇಲ್ಲ ಗೈಸ್. ನಾರ್ಮಲ್ ಹಿಟ್ಟೇನು ಹಾಕೋದು ಅವಶ್ಯಕತೆ ಇಲ್ಲ, ಯಾಕಂದರೆ ಈಗ ಚಪಾತಿ ಹಿಟ್ಟೇನು ಮಾಡ್ಕೊಂಡ್ಬಿಟ್ಟಿರ್ತೀರಲ್ಲ, ಇದಿರೋದಕ್ಕೆ ಏನು ಅವಶ್ಯಕತೆ ಇಲ್ಲ. ಈಗ ಸೀದಾ ಇದೇನೈತಿ ಕಲ್ಸಾಕತ್ತಾವ ಅನ್ನಕ್ಕೆ. ನಿಂಬೆಹಣ್ಣು ಐತೆ ಅನ್ನಕ್ಕೆ ಸೀದಾ ನಿಂಬೆಹಣ್ಣು ಹಿಂಡಾಕತ್ತಾರ. ಅದು ಒಣಮೀನಾಗೈತೆ ಏನು ಬೋರ್ಡ್ ಫ್ಲೇವರ್. ಈಗ ಅನ್ನೋ ಮಿಕ್ಸರ್ ಈಗ ರೆಡಿ ಆತ್ರಿ. ಈಗ ಮೇನ್ ಅರ್ಕಾಟ ಮಾಡೋದು ತೋರಿಸೋದು ಕೈಯಿಂದ ಕಲಿಸಾಕ ಅಲ್ಲ ಅದು ತೃಪ್ತಿ ಅದು ಮನುಷ್ಯನಿಗೆ. ಅದನ್ನ ಗಟ್ಟಿ ಇರ್ತೈತೆ ಅದು. ಈಗ ನಮ್ಮ ಮಮ್ಮಿಯವರು ನಮ್ಮ ಮಮ್ಮಿಯವರು ವಿಡಿಯೋ ಕಾಲ್ದಾಗ ಬಿಸಿ ಅದಾರ. ಈಗ ಆರಾಮ ಇದೇನೈತಿ ಈಗ ಟೇಸ್ಟ್ ಮಾಡೋಣ, ನೋಡೋಣ. ಆಯ್ತು, ಎಲ್ಲ ಪರ್ಫೆಕ್ಟ್ ಆಗೈತಿ. ಇನ್ನೊಂದು ಖಾರ ಇದಕ್ಕೆ ಜಾಸ್ತಿ ಹಾಕ್ಸ್ತಂದ್ರೆ ಕರಿಬೇಕಾದ್ರೆ ಕರಿತೀವಲ್ಲ ಎಣ್ಣೆಗೆ, ಅದು ಖಾರ ಸ್ವಲ್ಪ ಇದಾಗ್ಬಿಡುತ್ತೆ ಲೀಟ್ರಲ್ಲೇ, ಅದು ಕಮ್ಮಿ ಆಗುತ್ತೆ. ಅದಕ್ಕೆ ನಮ್ಮ ಪಂಕಮ್ಮಿಗೆ ಜೋಡಿ ನಂಬರ್ 1 ನೋಡಾಕತ್ತಾರ, ಹೊಸದು ಬಂದೈತಿ. ಈಗ ಅಲ್ಲಿ ವಿಡಿಯೋ ಕಾಲ್ದಾಗ ಅವ್ರು ಬಿಸಿ ಆಗ್ಯಾರ. ಈಗ ಮಾಡೋದೈತಿ, ಲೆಟ್ಸ್ ಗೋ. ಈಗ ಫೈನಲಿ ಈಗೆಲ್ಲ ಸ್ಟಫಿಂಗ್ ಏನೈತಿ ಅದನ್ನೆಲ್ಲ ತಗೊಂಡು ಈ ಥರ ಫುಲ್ ಎಲ್ಲದಕ್ಕೆ ಹಚ್ಬೇಕು. ಬೇಸ್ ಹಚ್ಚಿ ಮೀ ದಬಾಸ್ ಏನಿರುತ್ತೆ ಈ ಸಲ ಹಚ್ಬೇಕು. ಹಚ್ಚಿ ನಿಮ್ಗೊಂದು ರೊಟೇಷನ್ ದೊಡ್ಡದು ಆಗ್ಲಿ ಬಿಡ್ಲಿ ಮೀ ಸಾಕಪ್ಪಾಜಿ ತಳಗಿರುತ್ತಲ್ಲ ಅದು. ನೀನು ಹಾಕ್ತೀನಿ ರೊಟೇಷನ್ ಇದಿರಲಿ. ಇನ್ನೊಂದು ಮಾಡಿದ್ರೆ ಅಲ್ಲ ಈಗ ಮುಗಿಯುತ್ತೆ. ಇದನ್ನ ಏನು ಒಳಸೋದೇ ಐತೆ, ಅದು ಒಳಸೋದು ತಡಿ ಮೀ. ಇಲ್ಲೊಂದು ಸ್ವಲ್ಪ ಹಾಕಿ, ಇಲ್ಲೊಂದು ಸ್ವಲ್ಪ ಮಿಕ್ಸಿಂಗ್. ಈಗ ಏನೈತಲ್ಲ ಇದು ಪೂರಾ ಈ ಕಡೆ ಇದಾಗ್ಬೇಕು, ಮತ್ತೆ ಎಲ್ಲೂ ಕಾರ್ನರ್ ಒತ್ತಕ್ ಹೋಗ್ಬೇಡ. ಪೂರಾ ಇದೇನೈತಿ ಇದು ಈ ಕಡೆ ಸೈಡ್ ರೌಂಡ್ ಆಗ್ಬೇಕು. ಸರ್ ಯಾಕ ಬರ್ಲಿಲ್ಲ ಹೆಂಗೊಂದು ಮಾಡಿ ಅನ್ನಕ್ಕೆ ಈಗ ಒತ್ತು ಬೇಡ ಮೇ ಈಗ ಆಗೈತಿ. ಈಗ ಇದನ್ನ ಕಟ್ಟಿಂಗ್ ಪ್ರೊಸೆಸ್ ನಿಮ್ಗೆ ತೋರಿಸ್ತೀನಿ. ಮೇನ್ ಈಗೇನು ಆ ಕಡೆ ಇರೋದು ಹಿಂಗಿರೋದನ್ನ ಹಿಂಗೆ ಹೊಳಸ್ ಹಾಕ್ಯಾರ, ಹಿಂಗೆ ಬಾ ಹಿಂಗೆ ಸೊ ನಾವನು ಇದೇ ಟೈಮಿಗೆ ಓಕೆನಾ. ಎಜೇಸಿಗೆ ಇದೇನೈತಿ ಈಗ ಇದನ್ನ ಕಟ್ಟಿಂಗ್ ಪ್ರೊಸೆಸ್ ಹಿಂಗೆ ಕರೆಕ್ಟ್ ಒಂಥರ ಇದು ಮಾಡ್ದಂಗೆ ಮಾಡ್ಬೇಕು. ಸ್ವಲ್ಪ ಗ್ಯಾಪ್ ಬಿಟ್ಟು ಈ ಥರ ಆಗ್ಬೇಕು. ಸ್ವಲ್ಪ ಇನ್ನೂ ಸ್ವಲ್ಪ ಸಣ್ಣ ಮಾಡೋಣ, ಯಾಕಂದ್ರೆ ಅದು ಮೇನ್ ಇದ್ರಾಗ ಇದಾಗ್ಬೇಕು. ಒಂಥರ ಅದು ಇದ್ರಾಗ ಗೈಸ್ ಯಾವುದು ಡಾಮಿನೋಸ್ ಒಳಗೆ ಇದು ಸಿಗುತ್ತಲ್ಲ, ಯಾವುದದು ಏನಂತ ನೋಡಪ್ಪ, ಅದು ಅದ್ರಂಗೆ ಬರಾಗೈತಿ. ಲಾಸ್ಟ್ನೇನು ಭಾಳ ತಳಗಾಗೈತೆ ಇದೇನೈತೆ ಇದನ್ನು ಏನು ಮಾಡ್ಬೇಕಂದ್ರೆ ಈಗ ನಾನು ತೋರಿಸೋದು ಇದನ್ನು ಒಂದು ಈ ಥರ ಪೀಸ್ ಇದನ್ನ ತೊಗೊಳೋದು. ಇದನ್ನೇನೈತಿ ಈ ಒಳಗೆ ಸ್ಟಫಿಂಗ್ ಐತಿ ಇಂದ ಇದೈತಿ ಈ ಥರ ರೊಟೇಷನ್ ಇಡೋದು. ಇಷ್ಟೇ, ಎಲ್ಲವೂ ಈ ಥರ ಮಾಡ್ಬೇಕು. ಇದು ಹೆಂಗಾಗತ್ತೆ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. ಮೇನ್ ರೊಟೇಷನ್ ಆದಂಥ ಈ ಥರ ಗೈಸ್, ಈ ಥರ ರೊಟೇಷನ್ ಮಾಡ್ಬೇಕು. ನೋಡೋಕಂತ ಅನಾಥ ಸೈಕ್ ಕಾಣಾಗತ್ತೈತಿ. ಈ ಥರ ರೊಟೇಷನ್ ಮಾಡ್ಕೊಂಡು ಸೀದೇನೈತಿ ಎಣ್ಣೆಗೆ ಹಾಸ್ಕೊಳ್ಳೋಣ, ಡಿಪ್ ಮಾಡಿಬಿಡೋದು ಸೀದಾ. ಲೆಟ್ಸ್ ಗೋ. ಈಗ ಬಿಡೋ ಥರ ರೊಟೇಷನ್ ಮಾಡಿ ಐತಿ. ಹಾಕ್ತೀನಿ ಇನ್ನೊಂದು ಅದು ಇನ್ನೊಂದು ಸ್ವಲ್ಪ ಪಲ್ಯ ಹೊರಗೆ ಬರುತ್ತೆ. ನಾವು ಎದಕ್ಕೆ ಹಂಗೆ ಮಾಡಕತ್ತೀನಿ ಏನು ಒಳ್ಳೆ ಈಗೀಗ ಅಡುಗೆ ಮಾಡೋರ್ಗೈತಾರ. ಇಲ್ಲೊಂದು ಹಾಕ್ಬಿಡಿ, ಇಲ್ಲೊಂದು ಹಾಕ್ಬಿಡಿ ಸಣ್ಣ. ಕರೆಕ್ಟ್ ರೊಟೇಷನ್ ಮಾಡಿ ಅದಕ್ಕೆ ಹಾಕಿದ್ರೆ ಇದೊಂದು ಇಲ್ಲ ಆಗೈತಿ. ನೋಡೋಕೆ ಸೈ ಕಾಣಾಗತೈತಿ ರೀ. ಮೈದಾಗ ಅಂದರೆ ಅವರು ಗೋಧಿ ಹಿಟ್ಟ ಮೈದಾಗಿದೆ ಇಲ್ಲ, ಗೋಧಿ ಹಿಟ್ಟು ಚಲೋ ಆರೋಗ್ಯಕ್ಕೆ. ನೋಡೋಕ್ಕೂ ಸೈ ಕಾಣುತ್ತೆ. ಸ್ವಲ್ಪ ಇದು ಬಿಡುತ್ತೆ ಜಾಸ್ತಿ. ಹಂಗೆ ತಿರುಗಿಸ್ಬೇಡ, ಹಂಗೆ ಅಪೋಸಿಟೇ ತಿರುಗಿಸು, ಉಲ್ಟಾ ತಿರ್ಸಾಕ ಬಿಡ್ಸಿದ್ದೀನಿ ನೋಡಿ. ಅದನ್ನು ಸಣ್ಣ ಉತ್ತಗರೆ ಆಗತ್ತವ. ಈಗ ಇದಾದ್ಮೇಲೆ ಮೇನ್ ರಿವ್ಯೂ ನೋಡೋಣ. ಟೇಸ್ಟ್ ನಾರ್ಮಲ್ ಸೈ ಲೆಟ್ಸ್ ಗೋ. ಒಂದು ರೌಂಡ್ ಆಯಿತು. ಈಗ ಇನ್ನೊಂದು ರೌಂಡ್ ಉತ್ತಗರೆ ಆಗತ್ತಾರೆ. ಇದೊಂದು ನಾನ್ ವೆಜ್ ಆಗಿ ಮಾಡ್ಕೋಬೋದು. ಅಂದರೆ ಮೇನ್ ಸ್ಟಫಿಂಗ್ ಏನು ಮಾಡ್ತೀರಿ ಅದು ನಾನ್ ವೆಜ್ ಅನ್ಕೊಂಡು ನಮ್ಮ ಮನೆ ಅದ. ಮೇನ್ ಸ್ಟಫಿಂಗ್ ಏನು ಮಾಡಿರ್ತೀರ ಅದು ಇಂಪಾರ್ಟೆಂಟ್. ಅದು ಮಾಡಿ ಅಂದರೆ ನೋಡೋದು ಚಲೋ ಕಾಣುತ್ತೆ, ತಿನ್ನೋಕ್ಕೂ ಚಲೋ ಕಾಣುತ್ತೆ. ಈ ಕರ್ವ್ ಹಿಂಗೆ ಮಾಡಿದ್ರೆ ಲೆಟ್ಸ್ ಗೋ. ಮೈದಾ ಹಿಟ್ಟಾಗೂ ಮಾಡ್ಬೋದು, ಅಂದರೆ ಅದು ಭಾಳ ಮೆತ್ತಗಾಗುತ್ತೆ. ಲೆಟ್ಸ್ ಗೋ. ಇನ್ನು ತವಾ ಫ್ರೈ ಸೇಮ್ ತವಾ ಫಿಶ್ ಫ್ರೈ ಆದಂಗೆ ಆಯ್ತು. ಅಂದರೆ ತವಾ ಎಲ್ಲ ಮತ್ತೆ ಇದು ಸೇಮ್ ಹಂಗೆ ಕಾಣಾಗೈತಿ. ನೋಡೋಕೆ ಕಾಣಾಗೈತಿ. ಇನ್ನೊಂದೊಂದೇ ಬರ್ತದೆ. ಈಗ ಟೈಮ್ ಬೇರೆ ಆಗಿ ಶಾಪಿಗೆ ಹೋಗೋಣ. ಲೆಟ್ಸ್ ಗೋ. ಫೈನಲಿ ಈಗ ಅನಾಹುತ ರೆಡಿ ಆಗೈತ್ರಿ. ಎಸ್ ಈ ಥರ ಕಾಣಾಗೈತಿ. ಫೋಟೋ ಏನೊಂದು ಮಾಡ್ಬಿಡಮಿ. ಎಸ್ ಈಗ ಮೇನ್ ಪಂಕಮ್ಮನ ರಿಯಾಕ್ಷನ್ ನೋಡೋಣ. ತಗೋರಿ ಹೆಂಗೈತೆ ಎದ್ರ ಬಳ್ಳ ಸುತ್ತಕೊಂಡು ಬಳ್ಳ ಇರ್ತದಲ್ಲ, ಯಾವ ಬಳ್ಳಿನ ಅಂತಾರ ಅದಕ್ಕೆ, ಹಂಗಿರ್ತದ ಇದು. ಹೇಗೈತೆ ಇದು ತಿಂದು ಇದು ಸಣ್ಣದೈತೆ ನನಗೆ. ಒಡಮುರ್ಗಿ ಅವೆಲ್ಲ ಗೊತ್ತಿಲ್ಲಮ್ಮ ನನಗೆ. ಒಡಮುರ್ಗಿ ಬಳ್ಳಿ ಅಂತಾರ. ತಿನ್ನಮ್ಮ ಹೆಂಗೈತೆ ನೋಡ. ಚೆನ್ನಾಗಿದಾವ, ನೋಡಕ್ ಚಂದ ಅದಾವ. ತಿನ್ನಕ್ಕೆ ಹೇಳ. ಇದು ಇತ್ತಾಗ ಸಣ್ಣದೈತೆ ನೋಡಿಲ್ಲ ಅಂದ್ರೆ ಸುಡಾಗತ್ತವೇನ. ಅವಾರೇ ನೋಡವ ತಿನ್ನವ.
ಇನ್ನೂ ತಿಂದಿಲ್ಲ ಅವಾಗ ಹಿಂಗಂದ್ರೆ ಚೆನ್ನಾಗೈತಾ ಇದೊಂದು ಸ್ಪೆಷಲ್. ಹೆಂಗೆ ನೋಡಕ್ಕೆ ಸೈಕದ ಅಂದರೆ ಇದಕ್ಕೆ ಸಾಸ್ ಗೈಸ್, ಇದಕ್ಕೆ ಏನೋ ಪೆರಿ ಪೆರಿ ಮೇಲೆ ಏನೋ ಉದುರಿಸ್ಬಿಟ್ರೆ ನಾವು ಕಾಣೋದೆ. ಈಗ ನಾವು ತಿನ್ನೋಣ. ಹಂಗ ಸಾರಿ ಲಿಟಲ್ ಬಿಟ್ ಅನ್ನೋತ್ತ ಒಂದು ಕಾಲ್ ಇತ್ತು ರೀ, ಅದಕ್ಕೆ ಈಗ ಅನ್ನಕ್ಕಿಂದ ರಿವ್ಯೂ ಒಂದು ತೊಗೋಬೇಕಾಯ್ತು ಅನ್ನೋತ್ತೈತೆ. ಈಗ ಅನ್ನಕ್ಕೆ ಗೈಸ್ ಈಗ ಮೇನ್ ಆದಂತ ನಮ್ಮ ಅನ್ನಕ್ಕೆ ಅವ್ರದ್ದು ರಿವ್ಯೂ ತೊಗೊಳೋಣ. ಲೆಟ್ಸ್ ಗೋ. ಅನ್ನಕ್ಕೆ ಅವ್ರಿಗೆ ಸ್ವಲ್ಪ ದೊಡ್ಡದು ಪೀಸ್ ನೋಡೋಣ. ಇದು ಚೆನ್ನಾಗೈತೆ ತಗೋಣಕ್ಕ, ಟೈಮ್ ಇಲ್ಲ, ಪಟ್ ರಿವ್ಯೂ ಕೊಡ್ಬೇಕು. ಹುಚ್ಚರಂಗ ಯಾಕ ಇದೇನಾಗೈತಿ? ನಾ ತಿಂದಿನಿ, ನಾಲ್ಕು ತಿಂದು ಅವಾಗೆ ತಗ ಹಿಡ್ಕ. ಹಾಂ ಪೋಸ್ ಏನು ಕೊಡಬೇಡ, ನಾರ್ಮಲ್ ತಿನ್ನಿ. ಆಹಾ ಹೆವಿ ಕ್ರಿಸ್ಪಿ. ಹಾಂ ಅದು ಬರೀ ತುದಿ ಅಷ್ಟೇ ತಿಂದಿ ನೀನು, ಇನ್ನೊಂದು ತುದಿ ತಿನ್ನ ಪಟ್ಟನ. ಹಾಂ ಇಲ್ಲ ತುದಿ ಅಷ್ಟೇ ತಿಂದು, ಮೇನ್ ಇಲ್ಲಿ ಪಲ್ಯ ಇಲ್ಲಿ ಇರೋದು. ಹಾಂ ಆಹಾ ಹಾಂ ಏನಾಯಿ ಹಾಂ ಏನು ಅನ್ಸಕ್ಕೆ? ಒಂದು ಹೊಸದು ತಿನ್ನೋದು ಪೂರ ಅದೇ ಪೂರ ತಿನ್ನವ. ಮಸಾಲೆ ಹಾಕಿ ಒಳಗೆ ಏನೋ ಅಂತಲ್ಲ ಈಗ ಒಂಥರ ಅಂತಾಳ ಮಾ. ಏನಮ್ಮ ನಿಮ್ಮ ಸೊಸೆ ಒಂದು ಏನೇ ಮಸಾಲೆ ಹಾಕಿ ಒಂಥರ ಅನ್ನಕತ್ತಾಳ. ಏನೋ ಮಸಾಲೆ ಜಾಸ್ತಿ ಆಗೈತೆ ಅಂತ ಏನೇನು ಅನ್ನಕತ್ತಾಳ ನಿಮ್ಮ ಸೊಸೆ. ಮತ್ತು ನಿಮ್ಮ ಸೊಸೆ ಯಾಕೆ ಅನ್ಸ ಕೈ ಮಾಡಿದ್ರೆ ಗೈಸಿಗೆ ಈಗ ತಿಂದೆ ಅನ್ನಕ್ಕ. ಇದು ಏನಾರು ಇರಲಿ ಗೈಸ್, ನಮ್ಮ ಮಮ್ಮಿ ಯಾವಾಗಲೂ ಇಷ್ಟೇ ಅದು ಏನಾರು ಇರಲಿ, ಏನಾರು ತರಲಿ ಸೈಡಿಗೆ ಅದು ಫಿಕ್ಸ್ ಅದು ಇದ್ದಿದ್ದೆ. ಗೈಸ್ ಇದು ಸ್ವಲ್ಪ ದೊಡ್ಡದು ನಮಗೋಸ್ಕರ ಮಾಡಿದ್ದೆ. ತಿಂತೇನೋ ಇನ್ನೊಂದ? ಒಳಣಿಗೆ ತೊಗೊಂಡು ಹೋಗೋಣ, ಇದನ್ನ ಅಲ್ಲೇ ತಿನ್ಸೋಣ. ಒಂದು ತೊಗೊಳೋಣ ಎಷ್ಟು. ಗೈಸ್ ಈಗ ಫೈನಲಿ ನಾವು ಮನೆಗೆ ಬಂದೀವ್ರಿ. ಇವತ್ತಿನ ರೆಸಿಪಿ ನನಗಂತೂ ಭಾಳ ಇಷ್ಟ ಆಯ್ತು. ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ನಿ, ಸಿಕ್ತು ಮಾಡಿದ್ದೆ. ನಾ ಏನೇ ಇದು ಒಳ್ಳೆ ಹೊಸ ಎಕ್ಸ್ಪೆರಿಮೆಂಟ್ ಏನು ಮಾಡಿದ್ರು. ಹೆಸರು ಏನಾರ ಒಟ್ಟು ಸಮೋಸ ಟ್ವಿಸ್ಟರ್, ಟ್ವಿಸ್ಟ್ ಸಮೋಸ ಮತ್ತು ಆ ಥರ ಇದು ಬರ್ತಾರೆ. ಏನಾರ ಅನ್ಬೋದು. ನಾಳೆ ಅಂದರೆ ಈಗ ತಮ್ಮನೇಲಿ ಇಡ್ತೀನಲ್ಲ, ತಮ್ಮನೇಲ ಮೇಲೆ ನೋಡೋಣ. ಹೇಳ್ಸ್ಕೋ ಗೈಸ್. ಫಸ್ಟ್ ಟೈಮ್ ಯಾರು ನೋಡಕತ್ತೀರ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಮಾಡಿಸೋಣ ಅಂತ ಹೇಳ್ಕೊಂತ ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಆ್ಯಂಡ್